ಹಾಸನದಲ್ಲಿ ನಿನ್ನೆ ಡೈರಿ ಬೂತ್ ಮಾಲೀಕ ಸತೀಶ್ನ ಕೊಲೆಯಾಗಿತ್ತು. ಕೊಲೆಯ ಆರೋಪಿಯನ್ನ ಬಂಧಿಸುವಂತ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡುವ ವೇಳೆ ಫೈರಿಂಗ್ ಮಾಡಿದ್ದಾರೆ. ಕೊಲೆ ಆರೋಪಿ ರಾಜು ಮೇಲೆ ಫೈರಿಂಗ್, ಗುಂಡೇಟು, ಬಲಗಾಲಿಗೆ ಗುಂಡೇಟು. ನಿನ್ನೆ ಡೈರಿ ಬೂತ್ ಮಾಲೀಕ ಸತೀಶ್ನನ್ನ ಮರಣಾಂತಿಕ ಹಲ್ಲೆ ಮಾಡಿದ್ರು. ಆ ನಂತರದಲ್ಲಿ ಆತನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಕೂಡ ಆತ ಬದುಕುಳಿಲಿಲ್ಲ. ಕೊಲೆಯಾಗಿ ಹೋದ ಸತೀಶ್. ಘಟನೆ ನಡೆದ 2 ಗಂಟೆಯಲ್ಲಿ ಹಾಸನ ಪೊಲೀಸರು ಅಲರ್ಟ್ ಆಗಿದ್ರು. ಹಾಸನದ ಕುಸ್ತಿ ಬೆಟ್ಟದಲ್ಲಿ ಅಡಗಿ ಕೂತಿದ್ದಂಥ ಕೊಲೆ ಆರೋಪಿಯನ್ನ ಒದ್ದು ಎಳೆದು ತಂದರು. ಪೊಲೀಸರು ಹಿಡಿಯಲು ಯತ್ನಿಸಿದಂಥ ವೇಳೆ ಆ ಕೊಲೆ ಆರೋಪಿ ಪೊಲೀಸರ ವಿರುದ್ಧವೇ ದಾಳಿಗೆ ಮುಂದಾದ. ಹೀಗಾಗಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಬೇಕು, ಆತ್ಮರಕ್ಷಣೆಯ ಕಾರಣಕ್ಕಾಗಿ ರಾಜುವಿನ ಬಲಗಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ಕೊಲೆ ಆರೋಪಿ ರಾಜು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಬಲಗಾಲಿಗೆ ಗುಂಡೇಟು ತಿಂದು ಮಲಗಿರುವಂಥ ವ್ಯಕ್ತಿಯೇ ಕೊಲೆಯ ಆರೋಪಿ ರಾಜು. ಈ ರಾಜು ಎನ್ನುವ ಯುವಕ ಏಕಾಏಕಿಯಾಗಿ ಅಲ್ಲಿ ಡೈರಿ ಬೂತ್ ಮಾಲೀಕ ಸತೀಶ್ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ಇವನು ತಪ್ಪಿಸ್ಕೊಂಡು ಹೋಗಿ ಯಾವುದೋ ಬೆಟ್ಟದಲ್ಲಿ ಅಡಗಿ ಕೂತಿದ್ದಂತೆ. ಈತ ಸತೀಶ್ ಮರಣಾಂತಿಕವಾದಂಥ ಹಲ್ಲೆಗೊಳಗಾಗಿದ್ದಂಥ ಸತೀಶ್ ಪ್ರಾಣವನ್ನು ಕಳೆದುಕೊಂಡಿದ್ದ. ಆದರೆ ಅಟ್ಯಾಕ್ ಮಾಡಿದಂಥ ಅಥವಾ ಕೊಲೆ ಮಾಡಿದಂಥ ಈ ಆರೋಪಿ ಬೆಟ್ಟದಲ್ಲಿ ಅಡಿಗೆ ಕೂತಿದ್ದ. ಇವನನ್ನು ಅರೆಸ್ಟ್ ಮಾಡೋಕ್ಕೆ ಹೋದರೆ ಪೊಲೀಸರ ಮೇಲೆಯೇ ಎಗರಿ ಬಿದ್ದಂತೆ. ಸೊ ಹೀಗಾಗಿ ಪೊಲೀಸರು ಆತನ ಕಾಲಿಗೆ ಫೈರ್ ಮಾಡಿದ್ದಾರೆ. ಗುಂಡೇಟು ತಿಂದು ಆನಂತರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೀತಾ ಇದ್ದಾನೆ ಈ ಕೊಲೆ ಆರೋಪಿ ರಾಜು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈ ಕೊಲೆ ಕಾರಣ ಏನು? ಇಬ್ಬರ ಮಧ್ಯೆ ದ್ವೇಷ ಇತ್ತ ಕತೆ? ಜೊತೆಗೆ ಈಗ ಈ ಕೊಲೆ ಆರೋಪಿ ಸಿಕ್ಕಿದ್ದು ಹೇಗೆ? ಆ ಪ್ರಹಸನ ನಡೆದಿದ್ದು ಹೇಗೆ? ದಶರಥ್, ಈಗಾಗಲೇ ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಾಸನದಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು, ಕ್ರೈಮ್ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲೂ ಕೂಡ ಶಾಸಕರುಗಳು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಹಾಸನದಲ್ಲಿ ಸಾಕಷ್ಟು ಅಪರಾಧ ಪ್ರಕರಣಗಳು ನಡೀತಾ ಇದೆ, ಕೊಲೆ ಪ್ರಕರಣಗಳು ಹೆಚ್ಚಾಗಿದೆ ಅನ್ನುವ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಜೊತೆಗೆ ನಿನ್ನೆ ನಡೆದಂತಹ ಏನು ಹಾಸನದ ಏನು ಕೌಶಿಕ ಗ್ರಾಮದ ಸರ್ಕಲ್ ಏನಿದೆ, ಆ ಸರ್ಕಲ್ ನಲ್ಲಿ ಹಾಲಿನ ಬೂತ್ ಅಂದ್ರೆ ಕ್ಯಾನ್ ಅನ್ನ ಇಳಿಸುವಂತಹ ಸಂದರ್ಭದಲ್ಲಿ ಸತೀಶ್ ಎಂಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಹಲ್ಲೆ ನಡೆದಂತಹ ಸ್ಥಳದಿಂದ ಆತನನ್ನ ಸ್ಥಳೀಯರ ಸಹಾಯದೊಂದಿಗೆ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಿಸದೆ ಆ ಸತೀಶ್ ಎಂಬಾತ ಸಾವನ್ನು ಕೂಡ ಅಪ್ತಾನೆ. ಅವರ ಪೋಷಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಂತರದಲ್ಲಿ ಕೇವಲ 2 ಗಂಟೆಯಲ್ಲಿ ಹಾಸನದ ಪೊಲೀಸರು ಸಾಕಷ್ಟು ಅಲರ್ಟ್ ಆಗ್ತಾರೆ. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಈ ಪ್ರಕರಣ ಗುರಿಯಾಗುತ್ತೆ. ಯಾಕಂತಂದ್ರೆ ಹಗಲೇ ಮರಣಾಂತಿಕ ಹಲ್ಲೆ ಮಾಡಿರ್ತಾರೆ ಪುಡಿ ರೌಡಿಗಳು. ಹಾಗಾಗಿ ನಿನ್ನೆ ಸಂಜೆ ಟೈಮ್ ನಲ್ಲಿ ಕುಂತಿ ಬೆಟ್ಟದಲ್ಲಿ ಅಡಗಿ ಕುಳಿತಿದಂತಹ ರಾಜು ಎಂಬಾತ, ಅಂದ್ರೆ ಈ ಕೊಲೆ ಪ್ರಮುಖ ಸತೀಶ್ ಕೊಲೆ ಆರೋಪವನ್ನು ಎದುರಿಸ್ತಕ್ಕಂತಹ ರಾಜು ಏನ್ ಮಾಡ್ತಾರೆ, ಆತನನ್ನು ಹಿಡಿಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಸಂದರ್ಭದಲ್ಲಿ ಪೊಲೀಸರ ಮೇಲೆ ಒಂದಿಷ್ಟು ದಾಳಿಯಾಗುವಂತಹ ಸೂಚನೆಗಳು ಕೂಡ ಪೊಲೀಸರಿಗೆ ಸಿಗುತ್ತೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಏನು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಏನಿದ್ದಾರೆ, ಏಕಾಏಕಿ ಅವ್ರ ಮೇಲೆ ಫೈರಿಂಗ್ ಮಾಡಿರುವಂತದ್ದು. ಫೈರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ರಾಜು ಎಂಬಾತನ ಬಲಗಾಲಿಗೆ
ಗುಂಡೇಟು ತಗಲಿದೆ. ಆತನನ್ನು ಆಸ್ಪತ್ರೆಗೆ ಕೂಡ ಈಗಾಗಲೇ ತಡರಾತ್ರಿ ಸೇರಿಸಿರುವಂತದ್ದು. ಒಟ್ಟಾರೆ ಈ ಪ್ರಕರಣದಿಂದ ಸಾಕಷ್ಟು ಹಾಸನ ಇತ್ತೀಚೆಗೆ ಬೆಚ್ಚಿ ಬೀಳ್ತಾ ಇರುವಂತದ್ದು. ಕೊಲೆ ಪ್ರಕರಣಗಳು ಸಾಕಷ್ಟು ಹಾಸನದಲ್ಲಿ ನಡೀತಾ ಇದೆ. ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳು ಕೂಡ ಸಾರ್ವಜನಿಕವಾಗಿ ಸಾಕಷ್ಟು ಮೂಡ್ತಾ ಇತ್ತು. ಹಾಗಾಗಿ ನಿನ್ನೆ ಪ್ರಮುಖ ಆರೋಪಿಯನ್ನು ಬಂಧಿಸುವುದರ ಜೊತೆಗೆ ತನ್ನ ಪ್ರಾಣವನ್ನು ಅಂದ್ರೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅನ್ನುವಂತಹ ಸೂಚನೆ ಸಿಕ್ಕಿದಂತಹ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಪೊಲೀಸರು ಫೈರಿಂಗ್ ಮಾಡಿರುವಂತದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.